IFO ಆಫೀಸ್ ಇದೆ, ಅಲ್ಲಿಗೆ ಬನ್ನಿ ನೇರವಾಗಿ ಅಂತ ಅಂದ್ರು. ಮಂಡ್ಯದ ಆಫೀಸ್ ಸಕಲ ಫೋನ್ ಮಾಡ್ತೀನಿ, ಇವಾಗ ಬರ್ತಾ ಇದ್ದೀನಿ ಅಂತ. ಕಡೆ ಬನ್ನಿ, ಅದೆಲ್ಲ ಕಾಣ್ಬೇಕು. ಅಂತ ಹೇಳಿದ್ರು ಸರ್ ಅವರು IFOದವರು ಅಂತ ಹೇಳಿ IFO ಅಂತ ಹೇಳಿದ್ರು. ನೀವು ನೇರವಾಗಿ ಬನ್ನಿ ಅಂತ ಹೇಳಿದ್ರು ಸರ್. DC ಆಫೀಸ್ ಪಕ್ಕ IFO ಆಫೀಸ್ ಇದೆ, ಬನ್ನಿ ಅಂತ ಹೇಳಿದ್ರು ಸರ್. ಸರ್ ನಮಸ್ತೆ. ಸ್ಕ್ಯಾನರು ಇಷ್ಟು ಅಮೌಂಟ್ ಕಳಿಸಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು ಸರ್ ಅವ್ರು ನನಗೆ. ಯಾವಾಗ ಬಂದಿದೆ ನಿಮಗೆ? ಮಾರ್ನಿಂಗ್ ಅಂದರೆ ಅವರು ನಮ್ಮ ಹಸ್ಬೆಂಡ್ಗೆ 3 ಡೇಸಿಂದಲೂ ಕಾಲ್ ಮಾಡಿ ತುಂಬ ಪ್ರೆಷರ್ ಆಗ್ತಿದಂತೆ. ಮಾರ್ನಿಂಗ್ ನನಗೆ ಫೋನ್ ಮಾಡಿ ನಮ್ಮ ಹಸ್ಬೆಂಡ್ ತುಂಬ ಪ್ರೆಷರಾಗಿ ಫೋನ್ ಮಾಡಿದ್ದಾರೆ. ಆವಾಗ ನಾನೆಲ್ಲ ಸರ್ ನಮ್ಮ ವೈಫ್ ಎಲ್ಲ ನೋಡ್ಕೊಳ್ತಾರೆ ಇದನ್ನು, ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅಂದಾಗ ನನ್ನ ಹಸ್ಬೆಂಡ್ ನಂಗೆ ನಂಬರ್ ಕೊಟ್ಟರು. ನಾನು ಆಗ ಅವ್ರಿಗೆ ಫೋನ್ ಮಾಡಿದಾಗ ಪುಟ್ಸ್ವಾಮಿ ಪುಟ್ಸೋ ಟೀ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ. ಮತ್ತೆ ಕೆಲವು ಜನರಿಗೆ ಕಂದಾಯದ ಕೂಡ ಹೋಗ್ತಿದೆ ಅಂತ ಮಾಹಿತಿ. ಈಗ ಸ್ಕ್ಯಾನರ್ ಕಳಿಸಿ ದುಡ್ಡು ವಸೂಲಿ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ನಾನು. ಏನು ಸರ್ ಇದು? ಹೌದು, ನನಗೂ ಕೂಡ ಈ ಥರ ಮಾಹಿತಿ ಬಂದಿದೆ ಅದ್ರ ಬಗ್ಗೆ. ಖಾಸಗಿ ವ್ಯಕ್ತಿಗಳು ಟ್ರೇಡ್ ಲೈಸೆನ್ಸ್ ಪೆನಾಲ್ಟಿ ಆಗಲಿ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಸೊ ನಾವು ಸ್ಕ್ಯಾನರ್ ಕಳಿಸ್ಕೊಡ್ತೀವಿ. ಆ ಸ್ಕ್ಯಾನರ್ಗೆ ಅಮೌಂಟನ್ನು ಹಾಕಿ ಅಂತ ದೂರುಗಳು ಬಂದಿದೆ. ಈಗ ನನಗೂ ಬಂದಿದೆ ಈಗ. ಸೊ ನಮ್ಮ ವ್ಯಾಪ್ತಿಯಿಂದ ಒಂದು 2 ನಂಬರ್ಗೆ ಆ ಥರ ಫೋನ್ ಹೋಗಿದೆ ಈಗ. ಯಾವುದು ಸೋಮಶೇಖರ್ ಅವರು ಲೋಕೇಶ್ ಬುಕ್ ಆ್ಯಂಡ್ ಸ್ಟೇಷ್ನರಿ ಸ್ಟಾಲ್ ಅಂತ, ಅವ್ರಿಗೆ ಅವ್ರ ಮೊಬೈಲ್ ನಂಬರು 8904116674. ಹಾಗೆ ಇನ್ನೊಂದು ಅಂಗಡಿ ಷಣ್ಮುಗ ಅಂತ AG ಪ್ರಾವಿಷನ್ ಸ್ಟೋರು, ಅವ್ರ ಮೊಬೈಲ್ ನಂಬರ್ ಬಂದು 9901643945. ಈ 2 ನಂಬರ್ಗೆ ಮಧ್ಯಾಹ್ನ 12:51 ಫೋನ್ ಹೋಗಿದೆ. ಮತ್ತು ಅವ್ರು ಮೆಸೇಜೆಲ್ಲ ಮಾಡಿದ್ದಾರೆ, ಸ್ಕ್ಯಾನರ್ ಎಲ್ಲ ಕಳಿಸಿದ್ದಾರೆ. ನಾವು ಯಾವುದೋ ನಮ್ಮ ಮುನ್ಸಿಪಾಲ್ಟಿಯಿಂದ ಮತ್ತು DM ಇಂದ ನಾವು ಹೆಡ್ ಆಫೀಸು, ಸೊ ಈ ನಂಬರ್ ಸ್ಕ್ಯಾನರ್ಗೆ ನೀವು ಅಮೌಂಟ್ ಕಳಿಸಿ ಅಂತ ಕೇಳಿದ್ದಾರೆ. ಸೊ ಅವ್ರು ಡೌಟ್ ಬಂದು ಈಗ ನಮಗೆ ಮೆಸೇಜ್ ಮಾಡಿದ್ದಾರೆ, ಹೇಳಿದ್ದಾರೆ ನಮ್ಮ ಸ್ಟಾಫ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಹೇಳ್ತಿದ್ದಾರೆ, ಆ ಥರ ನಿಜಾನ ಅಂತ ಕೇಳಿದ್ದಾರೆ. ಸೊ ನಮ್ಮ ಸ್ಟಾಫ್ ಹೇಳಿದ್ದಾರೆ, ಇಲ್ಲ ಇದೆಲ್ಲ ಸುಳ್ಳು, ಯಾವುದೋ ಫ್ರಾಡು, ಈ ಥರ ಎಲ್ಲ ನೀವು ಸ್ಕ್ಯಾನರ್ ಮಾಡೋಕ್ಕೆ ಹೋಗಿ ಅಮೌಂಟೇನು ಹಾಕೋಕ್ಕೆ ಹೋಗಬೇಡಿ, ನಾವು ಇಮಿಡಿಯೇಟಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಅಂತ ಹೇಳಿದ್ದಾರೆ ಆಲ್ರೆಡಿ. ಸೊ ಸಾರ್ವಜನಿಕರಲ್ಲಿ ಇಷ್ಟು ನಾನು ಕೇಳೋದು, ಪಟ್ಟಣ ವ್ಯಾಪ್ತಿಯಲ್ಲಿ ಈ ಥರ ಯಾವುದೇ ಫೋನ್ ಮಾಡಿ ಈ ಅಮೌಂಟನ್ನು ಹಾಕಿ ಈ ಸ್ಕ್ಯಾನರ್ಗೆ ಅಂತ ಕೇಳ್ಪಟ್ರೆ ಸೊ ಎಲ್ಲ ಅವೇರ್ ಆಗಿರಬೇಕು. ಬೇಗ ನಮ್ಮ ಪುರಸಭೆಗೆ ಗಮನಕ್ಕೆ ತರಬೇಕು ಮತ್ತು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೂ ಒಂಚೂರು ಮೆಸೇಜ್ ಕೊಟ್ಟರೆ ಒಳ್ಳೆಯದು. ನಮ್ಮ ಪುರಸಭೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸ್ಕ್ಯಾನರ್ ಆಗಲಿ ಇದಕ್ಕೆ ಅಮೌಂಟ್ ಹಾಕಿ ಅಂತ ಎಲ್ಲೂ ಕೇಳ್ತಾ ಇಲ್ಲ. ಸೊ ಸಾರ್ವಜನಿಕರು ಇದ್ರ ಬಗ್ಗೆ
ಎಚ್ಚರಿಕೆಯಿಂದ ಇರಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸರ್ ಇದ್ರಲ್ಲಿ ಪುರಸಭೆ ಸಿಬ್ಬಂದಿಗಳ ಪಾತ್ರ ಏನಿಲ್ಲ ಅಂತ ಇಲ್ಲ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಆ ಥರ ಇದ್ದರೆ ನಾನು ಇಮಿಡಿಯೇಟ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಸೊ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂಗಡಿ ಲೈಸೆನ್ಸ್ ಇದ್ರದ್ದು ಅಂಗಡಿ ಓನರ್ ಹೆಸರುಗಳು ಮತ್ತು ಫೋನ್ ನಂಬರ್ಗಳು ಹೆಂಗೆ ಸಿಕ್ತು ಸರ್? ಅದಕ್ಕೆ ಈಗ ನಾನು ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಸೊ ಹೊರಗಡೆ ಬರ್ತದೆ. ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಸ್ಟೇಷನಿಂದ. ಈಗ ಆ ಥರ ಮಾಡಿದ್ರೆ ನಮ್ಮ ಸಿಬ್ಬಂದಿ ಯಾರು ಕೂಡ ಅವರನ್ನು ಕ್ರಮ ತಗೋಬೋದು. ಅದೇನು ನಾನು ಬಿಡೋದಿಲ್ಲ. ಕ್ರಮಕ್ಕೆ ನಾನು ಏರ್ ಆಫೀಸ್ಗೆ ಬರ್ತೀನಿ. ಆ ಥರ ಮಾಡಿ ಅವೇರ್ನೆಸ್ ಅವ್ರ ಎಚ್ಚರಿಕೆಯಿಂದ ಇರಬೇಕು. ನಾವು ಪುರಸಭೆಯಿಂದ ಮತ್ತು ಯಾವುದೇ ಸ್ಕ್ಯಾನರ್ಗೆ ಏನು ಕಳಿಸ್ತಾ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ದುಡ್ಡು ಹಾಕಬೇಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.